ಸಾವರ್ಕರ್ ಈ ಹೆಸರು ಯಾವಾಗಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಅತಿ ದೊಡ್ಡ ವಾಕ್ ಸಮರಕ್ಕೆ ಕಾರಣ ಆಗುತ್ತೆ, ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಒನ್ಸ್ ಅಗೇನ್ ಈಗ ವೀರ್ ಸಾವರ್ಕರ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಪ್ರಸ್ತಾಪ ಮಾಡಿದ್ದು ಯಾರು? RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ವೀರ್ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರು, ಅವರಿಗೆ ಭಾರತ ರತ್ನ ಕೊಡಬೇಕು. ಭಾರತ ರತ್ನ ಕೊಟ್ರೆ ಭಾರತ ರತ್ನದ ತೂಕಾನು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಿಡ್ತಾರ ನಮ್ಮ ಕಾಂಗ್ರೆಸ್ ನಾಯಕರು? ಸಹಜವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಏನ್ ಗೊತ್ತಾ? ಜಸ್ಟ್ ಒಂದು ರಸ್ತೆಗೆ ವೀರ್ ಸಾವರ್ಕರ್ ಹೆಸರಿಡ್ತೀವಿ ಅಂದ್ರೇನೆ ಕಾಂಗ್ರೆಸ್ ನಾಯಕರು ಸಹಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ಭಾರತ ರತ್ನ ಕೊಡ್ತೀವಿ ಅಂತ ಹೇಳಿದ್ರೆ ಸಹಿಸ್ಕೊಳ್ಳುತ್ತಾ ಕಾಂಗ್ರೆಸ್? ಇದು ಪ್ರಶ್ನೆ ಇದೆ. ಪ್ರಮುಖವಾಗಿ ಶಿವಸೇನೆ ಬಿಜೆಪಿಯ ಸ್ಟ್ಯಾಂಡ್ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಶಿವಸೇನೆ ಬಿಜೆಪಿ ಕೂಡ ವೀರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಲೇಬೇಕು ಅಂತ ಒತ್ತಡ ಹಾಕ್ತಾ ಇದೆ. ಹಾಗಾಗಿ ನಿಜಕ್ಕೂ ವೀರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ನೀಡಲಾಗುತ್ತಾ ಒತ್ತಡದ ಮೇರೆಗೆ? ಇದನ್ನೆಲ್ಲ ನೋಡಿಕೊಂಡು ಕಾಂಗ್ರೆಸ್ ಸೈಲೆಂಟ್ ಆಗಿರುತ್ತಾ? ಇದು ಪ್ರಶ್ನೆ ಇದೆ. ಇದರ ಜೊತೆಗೆ ಮತ್ತೊಂದು ಪ್ರಶ್ನೆ, ಇದು ಭಾರತ ರತ್ನ ಮರಣೋತ್ತರ ಪ್ರಶಸ್ತಿ ಆಗುತ್ತೆ. ಕಾರಣ ಅವ್ರು ಇಲ್ಲ ಅನ್ನೋ ಕಾರಣಕ್ಕೆ. ಸತ್ತಾಗ ಒಂದ್ 2-3 ವರ್ಷದಲ್ಲಿ ಇಂಥ ಒತ್ತಡಗಳು ಬಂದಿತ್ತಾ? ಇಲ್ಲ. ಸಾಯೋಕ್ಕೂ ಮುಂಚೆ ಒತ್ತಡ ಹಾಕಿದ್ರ? ಇಲ್ಲ. ಇಷ್ಟೆಲ್ಲ ವರ್ಷಗಳು ಕಳೆದು ಹೋದ ಮೇಲೆ ಮತ್ತೆ ಮತ್ತೆ ಇಂಥ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅಂದ್ರೆ ಜಸ್ಟ್ ರಾಜಕೀಯ ಲಾಭಕ್ಕಾಗಿ ಇಂಥ ವಿಚಾರಗಳನ್ನ ನಮ್ಮ ನಾಯಕರು ಪ್ರಸ್ತಾಪ ಮಾಡ್ತಾರ? ಇದು ಕೂಡ ಪ್ರಶ್ನೆ ಇದೆ. ಇದ್ರ ಬಗ್ಗೆನೇ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ವೀರ್ ಸಾವರ್ಕರ್ಗೆ ಭಾರತ ರತ್ನ ಕೊಡಬೇಕಾ ಬೇಡ್ವಾ? ಪದೇ ಪದೇ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಅತಿ ದೊಡ್ಡ ಚರ್ಚೆಗೆ, ಸಂಘರ್ಷಕ್ಕೆ ಕಾರಣ ಆಗುವಂತಹ ವಿಚಾರ ಅಂದ್ರೆ ವೀರ್ ಸಾವರ್ಕರ್ ಅನ್ನುವಂಥ ಹೆಸರು. ಕಾರಣ ಬಿಜೆಪಿ ನಾಯಕರು ಅವರು ಸ್ವಾತಂತ್ರ್ಯ ಹೋರಾಟಗಾರ ಅನ್ನುವಂತಹ ವಿಚಾರಗಳನ್ನ ಪ್ರತಿ ಬಾರಿ ಪ್ರಸ್ತಾಪ ಮಾಡ್ತಾರೆ. ಅವರ ನೆನಪಿನಾರ್ಥವಾಗಿ ರಸ್ತೆಗೆ ಹೆಸರಿಡೋಣ, ಅಲ್ಲಿಡೋಣ ಅಂತೆಲ್ಲ ಪ್ರಶ್ನೆ ಮಾಡಿದಾಗೆಲ್ಲ ಕಾಂಗ್ರೆಸ್ ನಾಯಕರು ಅವರೊಬ್ರು ಹೇಳಿರಿ, ಅವ್ರಿಗೆ ಯಾಕ್ರಿ ಕೊಡಬೇಕು, ಅವ್ರಿಗೆ ಕೊಡ್ತಾರಂದ್ರೆ ಟಿಪ್ಪು ಅವ್ರಿಗೂ ಕೊಡ್ಲಿ ಬಿಡಿ ಅನ್ನುವಂಥ ಒತ್ತಡಗಳನ್ನ ಮುನ್ನೆಲೆಗೆ ತರಬಹುದು. ಅದರಲ್ಲಿ ಆಶ್ಚರ್ಯ ಇಲ್ಲ. ಬಟ್ ಈಗ RSS ಮುಖ್ಯಸ್ಥರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಒನ್ಸ್ ಅಗೇನ್ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಅತಿ ದೊಡ್ಡ ವಾಕ್ ಸಮರಕ್ಕೆ ಕಾರಣ ಆಗ್ತಾ ಇದೆ. ಈ ಕುರಿತ ಒಂದು ಪ್ಯಾಕೇಜ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವೀರ ಸಾವರ್ಕರ್ಗೆ ಭಾರತ ರತ್ನ ನೀಡಬೇಕೆಂದ RSS, ಮೋಹನ್ ಭಾಗವತ್ ಬೇಡಿಕೆ ವಿರೋಧಿಸಿದ ಕಾಂಗ್ರೆಸ್, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಮಾನ ಅಂತ ಟೀಕೆ. ಎಸ್, ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ ಸಮರಕ್ಕೆ ಕಾರಣವಾಗ್ತಿದ್ದ ವೀರ ಸಾವರ್ಕರ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಬೇಡಿಕೆಗೆ ರಾಜಕೀಯ ಜಟಾಪಟಿ ಶುರುವಾಗಿದೆ. ಮುಂಬೈನಲ್ಲಿ ನಡೆದ RSS ಶತಮಾನೋತ್ಸವದ ಸಮಾರಂಭದಲ್ಲಿ ಮಾತನಾಡಿದ ಮೋಹನ್ ಭಾಗವತ್, ಸಾವರ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದರೆ ಅದರ ಘನತೆ ಮತ್ತಷ್ಟು ಹೆಚ್ಚುತ್ತದೆ ಎಂದಿದ್ದಾರೆ. ರಾಜಕೀಯ ಪಕ್ಷಗಳು ಮತ್ತು ಹಲವು ನಾಯಕರು ಹಿಂದುತ್ವ ಸಿದ್ಧಾಂತ ಪ್ರತಿಪಾದಕರಾದ ವಿನಾಯಕ ದಾಮೋದರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ನೀಡಬೇಕೆಂದು ಆಗ್ರಹಿಸುತ್ತಿವೆ. लेकिन स्वातंत्र्यवीर सावरकर को भारत रत्न मिला नहीं मिला, तो भारत रत्न मिला तो उस सम्मान का गौरव बढ़ेगा. बिना उस सम्मान के ही वो लाखों करोड़ों हृदयों के सम्राट बने हैं. ಸಾವರ್ಕರ್ ದೇಶದ ಜನರ ಹೃದಯದಲ್ಲಿದ್ದಾರೆ. ಅವರಿಗೆ ಭಾರತ ರತ್ನ ನೀಡಿದರೆ ಪ್ರಶಸ್ತಿಯ ಘನತೆ ಮತ್ತಷ್ಟು ಹೆಚ್ಚಾಗುತ್ತೆ ಎಂದಿದ್ದಾರೆ. ಸಾವರ್ಕರ್ ಅವರನ್ನ ಬಿಜೆಪಿ ಮತ್ತು RSS ಹಿಂದುತ್ವದ ಪ್ರತೀಕ ಮತ್ತು ಸ್ವಾತಂತ್ರ್ಯ ವೀರ ಎಂದು ಪೂಜಿಸುತ್ತವೆ. ಆದರೆ ಕಾಂಗ್ರೆಸ್ ನಾಯಕರು ಅವರನ್ನ ಬ್ರಿಟಿಷ್ ಸಹಕಾರಿ ಮತ್ತು ವಿಭಜನಾವಾದಿ ಅನ್ನೋದರ ಜೊತೆಗೆ ದೇಶಕ್ಕೆ ಅವರ ಕೊಡುಗೆ ಏನೂ ಇಲ್ಲ, ಅವರು ವೀರಾನೂ ಅಲ್ಲ ಅಂತ ಮೊದಲಿನಿಂದಲೂ ಟೀಕೆ ಮಾಡುತ್ತಲೇ ಬಂದಿದ್ದಾರೆ. ಅದರಂತೆ ಮೋಹನ್ ಭಾಗವತ್ ಅವರ ಹೇಳಿಕೆಗೂ ಈಗ ವಿರೋಧ ವ್ಯಕ್ತವಾಗ್ತಿದೆ. ಕಾಂಗ್ರೆಸ್ ನಾಯಕ ಪವನ್ ಖೇರಾ ಪ್ರತಿಕ್ರಿಯಿಸಿದ್ದು, ಸಾವರ್ಕರ್ಗೆ ಭಾರತ ರತ್ನ ನೀಡಿದರೆ ಸ್ವಾತಂತ್ರ್ಯ ಹೋರಾಟಗಾರರ ಆತ್ಮಗಳಿಗೆ ಶಾಂತಿ ಸಿಗುವುದಿಲ್ಲ, ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಮಾನ ಮಾಡಿದಂತಾಗುತ್ತದೆ ಅಂತ ಟೀಕಿಸಿದ್ದಾರೆ. एक ऐसा संगठन जिसको अपने आप को पंजीकृत कराने की ताकत नहीं है, हिम्मत नहीं है, एक ऐसा संगठन जिसका राष्ट्र निर्माण में कोई योगदान नहीं रहा है, जब से इनका इतिहास शुरू हुआ है तब से गद्दारी का इतिहास है. इस व्यक्ति को आप सुनते क्यों हैं, मुझे ये नहीं समझ में आता. रही बात सावरकर की, तो अब माफी मांगने वालों को भारत रत्न मिलेगा, तो आप सोचिए जो लाखों लोग भारत की आजादी के लिए जिन्होंने अपनी कुर्बानी दी, उनकी आत्मा पर क्या गुजरे. ಒಟ್ಟಾರೆ ವೀರ ಸಾವರ್ಕರ್ ವಿಚಾರದಲ್ಲಿ ಮತ್ತೆ ರಾಜಕೀಯ ಸಂಘರ್ಷ ಶುರುವಾಗಿದೆ. ಕೇಂದ್ರ ಸರ್ಕಾರ RSS ಮನವಿಯನ್ನ ಪುರಸ್ಕರಿಸಿ ಸಾವರ್ಕರ್ಗೆ ಭಾರತ ರತ್ನ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.
RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಏನೋ ಪ್ರಸ್ತಾಪ ಮಾಡಿದ್ರು, ಆದರೆ ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ಸೈಲೆಂಟ್ ಆಗಿರುವಂತಹ ವಿಚಾರಗಳ ಅಂದ್ರೆ ಖಂಡಿತ ಅಲ್ಲ. ಕಾಂಗ್ರೆಸ್ ನಾಯಕರು ಆಲ್ರೆಡಿ ವಿರೋಧ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಮುಂದೆ ಮತ್ತೊಂದು ವಿಚಾರ ಪ್ರಸ್ತಾಪ ಆಗುತ್ತೆ, ಅವ್ರಿಗೆ ಕೊಡ್ತಾರಂದ್ರೆ ಟಿಪ್ಪು ಅವ್ರಿಗೂ ಕೂಡ ಒಂದು ಭಾರತ ರತ್ನ ಕೊಡ್ಲಿ ಬಿಡಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಲವಾರು ಬಾರಿ ಅದು ಪ್ರಸ್ತಾಪ ಆಗಿದೆ ಅಂತ. ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. JDS ವಕ್ತಾರರು ಆದಂತಹ ಮಹೇಶ್ ಅವರು ಇದ್ದಾರೆ. ಮಹೇಶ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀರಾಮ ಸೇನೆಯ ಸಂಚಾಲಕರು ಆದಂತಹ ಸುಂದರೇಶ್ ನಗರಲ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ವಕ್ತಾರರು ಆದಂತಹ ರಘು ದೊಡ್ಡೇರಿ ಅವರು ಝೂಮ್ ಅಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಘು ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲೋ ಪ್ರಯಾಣ ಮಾಡ್ತಿದ್ದೀರಿ, ಆದ್ರೂ ಕೂಡ ಕಾಂಗ್ರೆಸ್ ಸ್ಟ್ಯಾಂಡ್ ಬಗ್ಗೆ ತಿಳಿಸೋದಕ್ಕೆ ಲೈವ್ ಅಲ್ಲಿ ಬಂದಿದ್ದೀರಿ. ಈಗ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಭಾರತ ರತ್ನ ಕೊಡ್ಲೇಬೇಕು ವೀರ್ ಸಾವರ್ಕರ್ ಅವರಿಗೆ, ಭಾರತ ರತ್ನದ ತೂಕ ಆದ್ರೆ ಘನತೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನುವಂತ ವಿಚಾರ ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು, ಏನ್ ಹೇಳಕ್ ಇಷ್ಟಪಡ್ತೀರಿ? ಮೊದಲನಾಗಿ ಇದು ಸಾವರ್ಕರ್ ಅವರಿಗೆ ವೀರ್ ಅಂತ ಯಾರು ಕೊಟ್ಟು ವೀರ್ ಅಂತ ಹೇಳಿ ತಮಗೆ ತಾವೇ ವ್ಯಾಖ್ಯಾನವನ್ನು ಕೊಟ್ಟು ತಾವೇ ವಿರೋಧನ ಕೊಟ್ಟಿರ್ತಕ್ಕಂಥ ಒಂದು ವೈಯಕ್ತಿಕ ವ್ಯಕ್ತಿಯನ್ನ ಬ್ರಿಟಿಷರಿಗೆ ಕ್ಷಮಾಪತ್ರವನ್ನ ಕೊಟ್ಟು ಇಡೀ ದೇಶ ಬ್ರಿಟಿಷರ ಹೋರಾಡುವಂತ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ದು. ಓಕೆ ರಘು ಸರ್, ನಿಮ್ಮ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ವಾಪಸ್ ನಿಮ್ಮ ಹತ್ರ ಬರ್ತೀನಿ, ಮತ್ತೆ ರಿಯಾಕ್ಷನ್ ತಗೊಳ್ತೀನಿ, ಹಂಗೆ ಸಂಪರ್ಕದಲ್ಲೇ ಇರಿ. ನೇರವಾಗಿ ಮಹೇಶ್ ಸರ್ ಹತ್ರ ಹೋಗ್ತೀನಿ. ಮಹೇಶ್ ಸರ್, JDS ನ ಸ್ಟ್ಯಾಂಡ್ ಏನು? ಬಿಜೆಪಿ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಮಗೆ, ಯಾಕಂದ್ರೆ RSS ಏನ್ ಹೇಳುತ್ತೋ ಅದಕ್ಕೆ ಬದ್ಧ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಕೂಡ ಇರ್ತಾರೆ. ವೀರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ತಾವು ಮೈತ್ರಿಯಲ್ಲಿರೋದ್ರಿಂದ ತಮ್ಮ ಸ್ಟ್ಯಾಂಡ್ ಕೂಡ ಅದೇನಾ, ಹೇಗೆ? ಭಾರತ ರತ್ನ ಪ್ರಶಸ್ತಿಯನ್ನು ಭಾರತ ದೇಶದಲ್ಲಿ ಕೊಡುವಂಥದ್ದು ಆದಿಲು ಹೋಗೋರು ಬೀದಿಲು ಹೋಗೋರ್ಗಲ್ಲ. ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ತಮ್ಮನ್ನು ತಾವು ದೇಶಕ್ಕೆ ಅರ್ಪಣೆಯನ್ನು ಮಾಡಿಕೊಂಡಿರಬೇಕು. ನವೋದಯದ ಉದಾರಿಗಳಾಗಿ ನವೋದಯದಲ್ಲಿ ಅವರು ಕ್ರಾಂತಿಕಾರಿ ಅಲ್ಲದೆ ಅನೇಕ ಭಾರತೀಯ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರಬೇಕು. ಅಲ್ಲದೆ ಅವರು ರಾಷ್ಟ್ರೀಯವಾದವನ್ನು ಮಾನವತಾವಾದದ ಅಡಿಯಲ್ಲಿ ಮೀರಿದ ವ್ಯಕ್ತಿ ಆಗಿರಬೇಕು. ಅಂತಹ ಸಾಲಿನಲ್ಲಿ ಬರ್ತಕ್ಕಂತಹ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಇಂಥ ಪುಣ್ಯಾತ್ಮನಿಗಲ್ಲದೆ ಇನ್ಯಾರಿಗೆ ಭಾರತ ರತ್ನ? ಇಂಥ ವೀರ ಸಾವರ್ಕರ್ಗಲ್ದೆ ಇನ್ಯಾರಿಗೆ ಭಾರತ ರತ್ನ? ಹಾಗಾದ್ರೆ ಕಾಂಗ್ರೆಸ್ ಇದೆಲ್ಲವನ್ನ ವಿರೋಧ ಮಾಡ್ತದೆ ಅನ್ನೋದಾದ್ರೆ ವೀರ ಸಾವರ್ಕರ್ ಅವರನ್ನ ಯಾಕೆ 2003ರಲ್ಲಿ ಸಂಸತ್ತಿನಲ್ಲಿ ನೀವು ಅವರ ಭಾವಚಿತ್ರವನ್ನ ಅನಾವರಣ ಮಾಡ್ತೀರಾ? ಯಾಕೆ ಅವರ ಹೆಸರಲ್ಲಿ ಅವರ ಸ್ಮರಣಾರ್ಥಕವಾಗಿ ಪೋಸ್ಟಲ್ಲಿ ಬರುವಂತಹ ಅವರ ಒಂದು ನೆನಪಿಗಾಗಿ ಭಾರತ ಸರ್ಕಾರ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತೀರಾ? ಅವರ ಹೆಸರಲ್ಲಿ ಏನು ಅಂಡಮಾನ್ ಜೈಲಲ್ಲಿ ಇರ್ತಕ್ಕಂಥ ಅಂಡಮಾನ್ ಒಂದು ಏರ್ಪೋರ್ಟ್ಗೆ ಅವರ ಹೆಸರನ್ನ ಯಾಕೆ ಇಡಲಾಗುತ್ತೆ?